ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ನಾವು ವಾಕಿಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಇವತ್ತಂತೂ. ವೆದರ್ ಅಂತೂ ಈ ಕಡೆ ಮಳೆನೂ ಇಲ್ಲ, ಈ ಕಡೆ ಬಿಸಿಲು ಇಲ್ಲ, ಒಂಥರ ಕೂಲ್ ಬ್ರೀಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನನಗೆ ವಾಕಿಂಗ್ ಅಂತೂ ತುಂಬಾ ಇಷ್ಟ. ಅದಂತೂ ಸ್ಟ್ರೆಸ್ ಬಸ್ಟರ್ ಅನ್ಬೋದು. ನನಗಂತೂ ಎಷ್ಟೊತ್ತಾದರೂ ಮಾಡ್ತೀನಿ. ನನಗಂತೂ ಒಂಥರ ಮನಸ್ಸಲ್ಲಿರೋ ಇದೆಲ್ಲ ಗೊಂದಲ ಎಲ್ಲ ದೂರ ಆಗೋಗುತ್ತೆ ನನಗಂತೂ ವಾಕಿಂಗ್ ಎಲ್ಲ ಮಾಡಿದ್ರೆ. ಅದಾದಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ಪನ್ನೀರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಜಸ್ಟ್ ಏನೂ ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮನೇಲಿರೋ ಅಂಥ ಪೂರ್ತಿ ಮಸಾಲಾಸ್ ಎಲ್ಲ ಯೂಸ್ ಮಾಡಿಕೊಂಡು ಮೊಸರು ಹಾಕಿ ಕಲಿಸ್ಬಿಟ್ಟು ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಇದನ್ನು ನಾನು ಮಾಡ್ತಾ ಇರೋದು. ಸೊ ಫ್ರೀಝರಲ್ಲಿ ಏನು ಇಡಬೇಕಾಗಿಲ್ಲ, ಮಾಮೂಲಿ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸೊ ಅದಾದಮೇಲೆ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಕೋಟಿಂಗ್ ಮಾಡಿಕೊಂಡು ಮಸಾಲೆ ಎಲ್ಲ ಮೊಸರು ಹಾಕ್ಕೊಂಡು ಮಾಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ, ಬಟ್ ವೆರಿ ಟೇಸ್ಟಿಯಾಗಿ ಬಂದಿತ್ತು. ಒಳ್ಳೆ ಚಿಕನ್ ಲೆಗ್ ಪೀಸ್ ತಂದೂರಿ ಕಬಾಬ್ ಇರಲ್ವ, ಅದೇ ಟೇಸ್ಟ್ ಬಂದಿತ್ತು ಮಾತ್ರ. ನನಗಂತೂ ಅದು ತಿಂತಾಯಿದ್ರೆ ಕಬಾಬ್ ಥರದ್ದೇ ಟೇಸ್ಟ್ ಅನಿಸ್ತಾ ಇತ್ತು ನನಗಂತೂ. ಪನ್ನೀರು ತುಂಬಾ ಚೆನ್ನಾಗಿತ್ತು. ಪ್ರೋಟೀನ್ ಅಂತೂ ಬೇಕೇ ಬೇಕು. ಸೊ ಪ್ರೋಟೀನ್ ಇಲ್ದಲೇ ನನಗೆ ದೇಹದ ಸ್ಥಿತಿ ಹೇಗಾಗಿತ್ತು ಅಂತ ಅಂದರೆ ತುಂಬ ನಿಶಕ್ತಿ ಆ ಥರದ್ದೆಲ್ಲ ಸಫರ್ ಮಾಡಿದ್ದೀನಿ. ಸೊ ಪ್ರೋಟೀನ್ ಬೇಕು. ಡೈಲಿ ಮೊಟ್ಟೆ ತಿನ್ನೋದು, ಏನಾದರೂ ಈ ಥರ ಚಿಕನ್ ತಿನ್ನೋದು, ಪನ್ನೀರು, ಆ ಥರದ್ದು ಮಶ್ರೂಮು, ಆ ಥರದ್ದೆಲ್ಲ ನಾನು ಇತ್ತೀಚೆಗೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ ತಿನ್ನೋದಕ್ಕೆ. ಏಕೆಂದರೆ ಅದು ತಿಂದಲೇ ನಾನು ಏನೋ ಬೇಕಾಬಿಟ್ಟು ಈ ಥರ ಮಾಡಿಕೊಂಡು ನಾನ್ ವೆಜ್ ತಿನ್ನೋರಾಗಿ ತಿಂದಲೇ ನನಗೆ ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ D ಡಿಫಿಷಿಯನ್ಸಿ ಎಲ್ಲ ಜಾಸ್ತಿ ಆಗೋಗಿತ್ತು. ಸೊ ಹಾಗಾಗಿ ಇವಾಗ ಸ್ವಲ್ಪ ನಾನ್ ವೆಜ್ಜಲ್ಲಿ ಸ್ವಲ್ಪ ಜಾಸ್ತಿ ಸಿಗೋದ್ರಿಂದ ಮೊಟ್ಟೆ ಆಗಿರ್ಬೋದು, ಪನ್ನೀರು ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇಂಟೇಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು, ದೋಸೆ ಮಾಡ್ಕೊಂಡಿದ್ದೆ, ಮತ್ತು ಸಲಾಡ್ಗೆ ಕುಕ್ಕುಂಬರ್. ಸೊ ಇದಾಗಿತ್ತು ಒಂದು ಒಳ್ಳೆ ಗುಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಎನರ್ಜಿಕ್ಕಾಗಿ. ಸೊ ಹಾಗೆ ಮಧ್ಯಾಹ್ನ ಬಂದು ನಾನು ಕ್ಯಾಬೇಜ್ ಮತ್ತು ದಾಲ್ ಹಾಕಿಬಿಟ್ಟು ಉಪ್ಸಾರು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ರಾತ್ರಿ ಏನಾದರೂ ಸಾಂಬಾರಲ್ಲಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ನಾನು ರೈಸಲ್ಲಿ ಊಟ ಮಾಡ್ತಾಯಿದ್ದೀನಿ, ಒಬ್ಬಳೇ ಇರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅನ್ನ, ಸಾಂಬಾರು, ಕುಕ್ಕುಂಬರ್ ಮತ್ತು ಪಲ್ಯ, ದಾಲ್, ಕ್ಯಾಬೇಜ್ ಹಾಕಿರೋ ಪಲ್ಯ. ಈ ಕಡೆ ಪ್ರೋಟೀನ್ ಯುಕ್ತ ಪನ್ನೀರು ಅದನ್ನು ಇತ್ತು. ಸೊ ಹಾಗಾಗಿ ಅದನ್ನೇ ತಿಂತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆದರೆ ನನ್ನ ಬ್ಲಾಗ್ಸ್ ಎಲ್ಲ ನೋಡೋದಕ್ಕೆ ಪ್ಲೀಸ್ ನನ್ನ ಫಾಲೋ ಮಾಡಿ. ಯೂಟ್ಯೂಬ್ ಮತ್ತು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಚೈತ್ರಾ ವ್ಲಾಗ್ಸ್, ಚೈತ್ರಾ ಚೇತು ಅಂತ 2 ಅಕೌಂಟ್ಸ್ ಇದೆ. ಸೊ ಯಾವುದ್ರಲ್ಲಾದರೂ ನೀವು ಫಾಲೋ ಮಾಡ್ಬೋದು. ಯೂಟ್ಯೂಬಲ್ಲಿ ಚೈತ್ರಾ ಕನ್ನಡ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಸಿ ಯು ಆನ್ ನೆಕ್ಸ್ಟ್.